ಮಾಹಿತಿ ಕೇಂದ್ರ ಅಂದರೆ ಯೂಶಲಿ ನಾವು 10 ಮಾಹಿತಿ ಕೇಂದ್ರ ಸ್ಥಾಪನೆ ಮಾಡಿದೆ. ಪುತ್ತೂರಲ್ಲಿದೆ, ಸುಳ್ಯದಲ್ಲಿದೆ, ಕುಂದಾಪುರದಲ್ಲಿದೆ, ಕಾರ್ಕಳದಲ್ಲಿದೆ, ಕುಮಟದಲ್ಲಿದೆ, ಮತ್ತು ಮಲೆನಾಡು ರೀಜನಲ್ಲಿ ಶಿವಮೊಗ್ಗದಲ್ಲಿದೆ, ಶಿಕಾರಿಪುರದಲ್ಲಿದೆ, ರಾಣೆಬೆನ್ನೂರಲ್ಲಿದೆ, ಕೊಪ್ಪದಲ್ಲಿದೆ. ಇಷ್ಟು ಮಾಹಿತಿ ಕೇಂದ್ರಗಳನ್ನು ನಾವು ಮಾಡುವ ಕಾರಣ ಏನಂದರೆ, ಇದು ಉಚಿತ ಸೇವೆ ಮಾಡುವ ಕಾರಣ ಅಂದರೆ, ಈ ಕ್ಯಾನ್ಸರ್ ಅಂತ ರೋಗ 3rd ಮತ್ತು 4th ಸ್ಟೇಜಲ್ಲಿ ಬಂದರೆ ನಮಗೆ ಅದನ್ನು ಗುಣ ಮಾಡೋದು ತುಂಬ ಕಷ್ಟ. ಜನರಿಗೆ ಅರಿವು ಕಡಿಮೆ, ಭಯ ಜಾಸ್ತಿ ಇದೆ. ಇದು ನಾವು ಒಂದು ಸಮೀಕ್ಷೆಯಲ್ಲಿ ನಮಗೆ ಆಲ್ರೆಡಿ 6700 ಮನೆ ನಾವು ವಿಸಿಟ್ ಮಾಡಿದ್ದೇವೆ. ಈ ಕ್ವಶನಿಯರ್ ಇವತ್ತು MLA ಸರ್ ಅವರು ಅದು ಕೂಡ ರಿಲೀಸ್ ಮಾಡ್ತಾರೆ. ನಾವು 10,000 ಮನೆ ಮುಟ್ಬೇಕಂತೇಳಿ ನಮ್ಮ ಒಂದು 1 lakh ಅಂತ ಹೇಳಿ ಇಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಅವ್ರು 1 ಲಕ್ಷ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅಟ್ಲೀಸ್ಟ್ 10,000 ಮನೆ ಮುಟ್ಟಿ ನಮಗೆ ಈ 32 ಕ್ವಶನಲ್ಲಿ ನಮಗೆ ಕ್ಯಾನ್ಸರ್ ಬಗ್ಗೆ ಜನರಿಗೆ ಎಷ್ಟು ಅರಿವಿದೆ ಮತ್ತು ಅದರ ಬಗ್ಗೆ ನಾವು ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು 6700 ಮನೆಯಲ್ಲಿ ಮಾಡುವಾಗ ನಮಗೆ ಗೊತ್ತಾದ ಏನಂದರೆ, ಜನರಿಗೆ ಕ್ಯಾನ್ಸರ್ ಬಗ್ಗೆ ಅರಿವಿದೆ, ಆದರೆ ಪ್ರಿವೆಂಟಿವ್ ಟೆಸ್ಟ್ ಮಾಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಒಂದು ಭಯದಿಂದ, ಒಂದು ಕೆಲವು ವೆಚ್ಚದಿಂದ. ಸೊ ಎಲ್ರಿಗೂ ಗೊತ್ತಿದೆ ಕ್ಯಾನ್ಸರ್ ಬಂದರೆ, ಸಿಂಪ್ಟಮ್ಸ್ ಬಂದರೆ ಬೇಗ ಹೋಗ್ಬೇಕಂತೇಳಿ. ಸಿಂಪ್ಟಮ್ಸ್ ಬರುವ ಮುಂಚೆ ನಿಮ್ಗೆ ಏನಾದರೂ ಮಾಡಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಅಪ್ಪಿತಪ್ಪಿ ಪಾಸಿಟಿವ್ ಬಂದರೆ ಇಂಥದ್ದೊಂದು ಭಯ ಇರ್ತದೆ. ಪಾಶ್ಚಾತ್ಯ ದೇಶದಲ್ಲಿ ಸ್ತನ, ಸರ್ವಿಕ್ಸ್, ಕೋಲೋರೆಕ್ಟಲ್ ಎಲ್ಲ ಫಸ್ಟ್ ಮತ್ತು ಸೆಕೆಂಡ್ 80%, ಯಾಕಂದರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಒಳ್ಳೆದಿದೆ. ನಮ್ಮಲ್ಲಿ ಅದೇ ಕ್ಯಾನ್ಸರ್, ಸರ್ವಿಕ್ಸ್, ಇದು ಎಂತ ಕೋಲೋರೆಕ್ಟಲ್, ಹೆಡ್ ಅಂಡ್ ನೆಕ್ ಎಲ್ಲ 3rd ಅಥವಾ 4th ಸ್ಟೇಜ್. ಸೊ ಅವರ್ ಸಕ್ಸಸ್ ಈಸ್ ಮಚ್ ಲೆಸ್, ಅವರ್ ಎಕ್ಸ್ಪೆಂಡಿಚರ್ ಇಸ್ ವೆರಿ ಹೈ. ಸೊ ಆಲ್ ದಿಸ್ ಈಸ್ ಹ್ಯಾಪ್ನಿಂಗ್. ಸೊ ನಾವಂದರೆ ಅದಕ್ಕೆ ಈ ಸಮೀಕ್ಷೆ ಮಾಡಿ ಸರ್, ಆ ರಿಪೋರ್ಟ್ ಆದಮೇಲೆ ವಿ ವಿಲ್ ಗಿವ್ ಇಟ್ ಟು ದ ಗವರ್ಮೆಂಟ್ ಓನ್ಲಿ, ಬಿಕಾಸ್ ಇಟ್ಸ್ ನಾಟ್ ದ ಪ್ರೈವೇಟ್ ಪೀಪಲ್ ಕೆನಾಟ್ ಹ್ಯಾಂಡಲ್ ಸಚ್ ಎ ಬಿಗ್ 7 crore population. So we have to give it to the government. Government can probably incorporate some of the suggestions what is there in that, and maybe instead of waiting till 3rd stage and spending thousands of crores on a hospital, you have to get it in 1st and 2nd stage, where you can spend hardly anything. Very easily you can treat most of the cancer without spending. So this will help society, it will help the government, it will help the public to actually live a healthy life. So ನಾನು ಪುನಃ ಸರಿಗೆ ಥ್ಯಾಂಕ್ಸ್ ಹೇಳಿ ಈ ಮಾಹಿತಿ ಕೇಂದ್ರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು. ಇದರಿಂದ ನಾವು ಪುತ್ತೂರಿನ ಜನ, ಅವ್ರಿಗೆ ಏನಾದರೂ ಸಂಕೋಚ ಇದ್ದರೆ, ಡೌಟ್ ಇದ್ದರೆ, 40-50 ವರ್ಷ ಆಗುವಾಗ ಯಾವ ಸಮಸ್ಯೆ ಇದ್ದರೂ 2 ವಾರಕ್ಕಿಂತ ಜಾಸ್ತಿ ಕಾಯಬೇಡಿ. ಯಾಕಂದರೆ ತುಂಬ ನಾವು ನೋಡಿದ್ದೇವೆ, ಮಿನಿಮಮ್ 6 ತಿಂಗಳು ಕಾಯ್ತಾರೆ ಎಲ್ಲರೂ. 70 ವರ್ಷ ಆಗುವಾಗ ಅವ್ರು ಎಣಿಸೋದು ಕ್ಯಾನ್ಸರ್ ಅಲ್ವೇ ಅಲ್ಲ ಅಂತೇಳಿ. 70 ವರ್ಷದಲ್ಲಿ ಕ್ಯಾನ್ಸರ್ 3 ಜನರಿಗೆ ಒಬ್ರಿಗೆ ಬರ್ತದೆ. 75 ಆಗುವಾಗ ಇಟ್ಸ್ ವೆರಿ ಕಾಮನ್, ಇಟ್ಸ್ ಅರೌಂಡ್ 40% ರಿಸ್ಕ್. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಸೊ ವಿ ಹ್ಯಾವ್ ಟು ಗೆಟ್ ಇಟ್ ಬಿಫೋರ್ ದೇ ಇಟ್ ಟ್ರಬಲ್ಸ್ ಅಸ್. ಸೊ ಬೇಗ ಬಂದಷ್ಟು ಒಳ್ಳೇದಂತೇಳಿ ನಾವು ಹೇಳ್ತಾ ಇದ್ದೇವೆ. ಜನರಿಗೆ ಅರಿವು ಮಾಡುವ ನಮ್ಮ ಉದ್ದೇಶ. ಇಲ್ಲಿ ಬಂದವರಿಗೆಲ್ಲ ಉಚಿತ ಸೇವೆ, ಮತ್ತು ಇಲ್ಲಿಂದ ಅಪ್ಪಿತಪ್ಪಿ ನೀವು MI ಬರುವ ಪರಿಸ್ಥಿತಿ ಇದ್ರೆ ಅಲ್ಲಿ ಕೂಡ ಉಚಿತ ಸೇವೆ, ಸರ್ಕಾರದ ಉಚಿತ ಸೇವೆ ಉಂಟು. ಕ್ಯಾನ್ಸರಿಗೆ ಸರ್ಜರಿ ಫ್ರೀ, ರೇಡಿಯೇಷನ್ ಫ್ರೀ, ಕೀಮೋಥೆರಪಿ ಫ್ರೀ, ಉಳಿಲಿಕ್ಕೆ ಫ್ರೀ, ಊಟ ಫ್ರೀ, ಅಷ್ಟು ಉಂಟು ಆಯುಷ್ಮಾನಲ್ಲಿ ಸರ್ಕಾರದ್ದು. ಸೊ ಜನರು ಅದನ್ನು ಉಪಯೋಗ ಮಾಡಬೇಕು. 4ನೇ ಸ್ಟೇಜ್ ಬಂದು ಅದನ್ನು ಬಂದರೆ ಸುಮ್ಮನೆ ಸರ್ಕಾರ ಕೂಡ ಖರ್ಚು ಜಾಸ್ತಿ, ರೋಗಿಗಳಿಗೆ ಅದರಲ್ಲಿ ಜಾಸ್ತಿ ಏನು ಬೆನಿಫಿಟ್ ಇಲ್ಲ. ಸೊ 1st, 2nd ಸ್ಟೇಜ್ ಬರಲಿಕ್ಕೆ ಮಾತ್ರ ಈ ಕೇಂದ್ರ ಇರುವಂಥದ್ದು. ನೀವು ಮಾಡುವಂಥ ಕೆಲಸ ದೇವರು ಮೆಚ್ಚುವಂಥ ಕೆಲಸ. ಯಾಕಂತ ಹೇಳಿದ್ರೆ ಈಗ ಡಾಕ್ಟರ್ ಸುರೇಶ್ ರಾವ್ ಅವರು ಮಾತಾಡಿದ ಹಾಗೆ ನಾವು 3ರಿಂದ 4 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುವಂತ ವ್ಯವಸ್ಥೆ ಆಗಿದೆ. ಹಿಂದೆ ಸರಿಯಾದ ಡಯಾಗ್ನೋಸ್ ಸಿಸ್ಟಮ್ ಇರಲಿಲ್ಲ. ಕ್ಯಾನ್ಸರ್ ಆಗಿ ಗುಡ್ಡೆಗೆ ಹೋಗಿ ಸತ್ತರೆ ಅಲ್ಲಿ ಆಗಿ ಪೆತ್ತ ಹಾಕೊಂಡು ಬಲಿಪೆ ಹಾಕೋಣ ಅಂತ ಏನಾದರೂ ಹೇಳಿ ಅವರು ಸಾಯುವಂತ ಪರಿಸ್ಥಿತಿ ಇತ್ತು. ಕ್ಯಾನ್ಸರಿನ ವೇಗನೂ ಕಡಿಮೆ ಇತ್ತು. ಅಂದರೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾ ಇದ್ರು, ಒಳ್ಳೆಯ ವ್ಯಾಯಾಮಗಳು ಅವರಿಗೆ ಸಿಗ್ತಾ ಇತ್ತು. ಅದರಿಂದ ಕ್ಯಾನ್ಸರಿನ ರೇಷಿಯೋ ಕಡಿಮೆ ಇತ್ತು. ಈಗ ವ್ಯಾಯಾಮ ಇಲ್ಲ, ಜಂಕ್ ಫುಡ್, ಕೆಮಿಕಲ್ ಸ್ಪ್ರೇ ಮಾಡಿರುವಂತ ಫುಡ್, ಯಾವುದರಲ್ಲಿ ಕೆಮಿಕಲ್ ವಿಷ ಇದೆ ಅಂತ ನಮಗೆ ಗೊತ್ತಿಲ್ಲ. ಇದು ಮಾರಕ. ನಮ್ಮ ಸಮಾಜಕ್ಕೆ, ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದು ಮಾರಕ. ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಡಾಕ್ಟರ್ ಹೇಳಿದ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್.
ಅವೇರ್ನೆಸ್ ಇಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ನಾನು ಈ ಸಂಸ್ಥೆಗೆ ನಮ್ಮ ಹುಡುಗನ ಹತ್ರ ಕೇಳುವಾಗ ಹುಡುಗ ಹೇಳಿದ, ಸರ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಸರ್, ನಾವು ಅದಕ್ಕೆ ಹೋಗದಿದ್ರೆ ನಾವು ದೊಡ್ಡ ತಪ್ಪು ಮಾಡಿದಾಗೆ ಆಗ್ತದೆ. ನಾನು ಕಲಿಸಿದಂತ 20 ರಿಂದ 30 ಜನ ಕ್ಯಾನ್ಸರ್ ಪೇಷಂಟ್ಗೆ, ಬಡವರಿಗೆ ಉಚಿತವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಿರೋದಿದ್ರೆ ಇವತ್ತು ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ನಾನೆಲ್ಲ ಪುತ್ತೂರಿನ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳ್ತೀನಿ. ಇನ್ನಷ್ಟು ಜನರಿಗೆ ನಾವು ಅವೇರ್ನೆಸ್ ಮೂಡಿಸುವಂತ ಅಗತ್ಯ ಇದೆ. ಒಳ್ಳೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ನಮ್ಮ ಫುಲ್ ಸಹಕಾರ ಇರ್ತದೆ. ನಾವು ಜಾಸ್ತಿ ರೋಗ ಬರಲಿ ಅಂತಲ್ಲ, ರೋಗ ಪ್ರಿವೆಂಟ್ ಮಾಡೋದಕ್ಕೆ ಬೇಕಾಗುವಂಥದ್ದು ಹುಲ್ಲು ನಮ್ಮ ಸಹಕಾರ ಇರ್ತದೆ ಅಂತ ಹೇಳಿ, ನಮ್ಮಿಂದ ಏನಾದರೂ ಸಹಕಾರಗಳು ಶಾಸಕರ ನೆಲೆಯಲ್ಲಿ ಇಲ್ಲ ಅಧಿಕಾರಿ ವರ್ಗದಿಂದ ಅದು ಏನು ನಿಮಗೆ ವ್ಯವಸ್ಥೆಗಳು ಬೇಕಿದ್ರು ಪರ್ಸನಲ್ ಇರುತ್ತೆ, ನೀವು ಎಲ್ಲ ಅದನ್ನು ಏನಾದ್ರು ಬೇಕೋ ಅದನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಬಹುದು. ಒಳ್ಳೆಯ ಕಾರ್ಯಕ್ರಮ, ಅತ್ಯಂತ ಸಂತೋಷ ಆಗಿದೆ. ಶುಭವಾಗಲಿ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಡಯಾಗ್ನೋಸ್ ಬೇಗ ಆಗುವುದರಿಂದ ನಮಗೆ ಜಾಸ್ತಿ ಸಂಖ್ಯೆ ಅಂತ ಕಾಣ್ತಾ ಇದೆ. ಆದ್ರೆ ಸಹ ಅದಕ್ಕೆ ಚಿಕಿತ್ಸೆ ಕೊಡುವಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ವಿಳಂಬ ಆಗುವುದು ಯಾಕಂತ ಹೇಳಿದ್ರೆ ಜನರಿಗೆ ಅದರ ಬಗ್ಗೆ ಇರುವ ಮಾಹಿತಿಯ ಕೊರತೆಯಿಂದ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಮಾಹಿತಿ ಕೇಂದ್ರ ನಿಜವಾಗಿಯೂ ಎಲ್ಲ ಜನರಿಗೆ ಉಪಯೋಗವಾಗುವ ಕೇಂದ್ರ. ಈ ಕೇಂದ್ರದಿಂದ ಪುತ್ತೂರಿನ ಆಸುಪಾಸಿನ ಜನರಿಗೆ ಉತ್ತಮ ಮಾಹಿತಿ ಸಿಗ್ಲಿ, ಜನರಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಹಾಯ ಆಗಲಿ. ಇಂಥ ಒಂದು ಕೇಂದ್ರವನ್ನು ಪ್ರಾರಂಭಿಸಿದಂತ ಡಾಕ್ಟರ್ ಸುರೇಶ್ ರಾವ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಥೆಗೆ ಶುಭವನ್ನು ಕೋರ್ತಾ ಇದ್ದೇನೆ. ಕಳೆದ 13 ವರ್ಷಗಳಿಂದ ಕ್ಯಾನ್ಸರ್ ಪೀಡಿತರಿಗೆ ಒಂದು ವರದಾನವಾಗಿರುವಂತಹ ಸಂಸ್ಥೆ ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಇದರ ಒಂದು ಈ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಸಂಜೀವಿನಿ ಅಂತ ಹೇಳಿದ್ರೆ ಪುರಾಣದಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮೃತರಿಗೂ ಕೂಡ ಜೀವ ಕೊಡುವಂತ ಒಂದು ಏನ್ ಹೇಳ್ತೇವೆ ಅದಕ್ಕೆ ಅಮೃತ ಅಂತ ಹೇಳ್ಬೋದು. ಆ ಒಂದು ಹೆಸರಿನಲ್ಲಿ ಮಾಡಿರುವಂತ ಈ ಒಂದು ಸೇವಾ ಟ್ರಸ್ಟ್ ಮಾಹಿತಿ ಕೇಂದ್ರ ಡಾಕ್ಟರ್ ಸುರೇಶ್ ರಾವ್ ಅವರು ಹಾಗೂ ಸನತ್ ಹೆಗ್ಡೆ ಮತ್ತೆ ಇನ್ನಿತರ ವೈದ್ಯರ ಒಂದು ತಜ್ಞ ತಂಡ, ಸೇವಾ ಭಾವದ ತಂಡ ಈ ಒಂದು ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಒಮ್ಮೆ ಯಾವುದೇ ಅನಾರೋಗ್ಯ ಅಥವಾ ಕ್ಯಾನ್ಸರ್ ಪೀಡಿತರು ಹೋದ್ರೆ ಸುಮ್ಮನೆ ಈಗಾಗಲೇ ಇಲ್ಲಿ ಮಾನ್ಯ ಶಾಸಕರು ಹೇಳಿದ ಹಾಗೆ ದುಂದುವೆಚ್ಚ ಎಲ್ಲೂ ಅಲ್ಲಿ ಮಾಡಿಸುವುದಿಲ್ಲ. ಯಾವ ರೋಗಿಗೆ ಯಾವ ರೀತಿಯ ಅನಾರೋಗ್ಯ ಯಾವ ಹಂತದಲ್ಲಿ ಇದ್ದಾರೆ ಅವರು ಅದನ್ನ ಹೇಳುವಂತ ಕೆಲಸ, ಅದ್ರ ಜೊತೆಗೆ ಎಷ್ಟು ಖರ್ಚಾಗ್ತದೆ ಅಥವಾ ಅವರು ಎಷ್ಟು ಸಮಯ ಬಾಳಿ ಬದುಕಬಹುದು, ಈ ರೀತಿಯ ನಿಖರವಾದಂತ ಮಾಹಿತಿಯನ್ನ ನೀಡಿ ಅವರಿಗೆ ಒಂದು ಅವರ ಕುಟುಂಬದವರಿಗೆ ಒಂದು ಆಶಾದಾಯಕವಾದಂತ ಮಾಹಿತಿಯನ್ನು ಆಪ್ತ ಸಲಹೆಯನ್ನ ನೀಡುವಂತ ಒಂದು ಬಲಿಷ್ಠ ಸೇವಾ ತಂಡ ಸಿಬ್ಬಂದಿ ವರ್ಗ ಈ MIOದಲ್ಲಿದ್ದಾರೆ. ಈ ಒಂದು ಸಂಸ್ಥೆಯ ಒಂದು ಸಂಜೀವಿನಿ ಸೇವಾ ಕೇಂದ್ರ ಪುತ್ತೂರಿನ ಜನತೆಗೆ ತಾವು ನೀಡಿದಂತಹ ದೊಡ್ಡ ಕೊಡುಗೆ. ಈಗಾಗಲೇ ಮಾನ್ಯ ಶಾಸಕರು ಅವರ ಯಾವ ವ್ಯಾಪ್ತಿಯಲ್ಲಿ ಏನೆಲ್ಲ ಸಹಕಾರ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಅನೇಕ ಸೇವಾ ಸಂಸ್ಥೆಗಳಿದ್ದಾವೆ. ಲಯನ್ಸಿನ ಅಧ್ಯಕ್ಷರು ಹೇಮಲತಾ ಅವರಿಗಿದ್ದಾರೆ, ಮತ್ತೆ ನಮ್ಮ ಅರಣ್ಯಕ್ಕ ಇದ್ದಾರೆ, ಅರಣ್ಯಕ್ಷಕ್ಕ, ಈ ರೀತಿ ಎಲ್ಲ ಸೇವಾ ಸಂಸ್ಥೆಯವರು ನಿಮ್ಮ ಜೊತೆಗಿದ್ದಾರೆ. ಮತ್ತೆ ನಮ್ಮ ಯುವ ನಾಯಕರಾದಂಥ ಹೇಮನಾ ಶೆಟ್ಟಿ ಇದ್ದಾರೆ, ಅವರು ನಿಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಸಹಕಾರ ಮಾಡಲಿಕ್ಕೆ ಅವರು ಕೂಡ ಸೇವಾ ಭಾವದವರು. ನಾವೆಲ್ಲ ಸೇರಿ ಜನಜಾಗೃತಿಯನ್ನು ಮೂಡಿಸಿ ಕ್ಯಾನ್ಸರ್ ಪೀಡಿತರಿಗೆ ಒಂದು ವರದಾನ ಆಗುವಂತ ಒಂದು ಕೆಲಸ ಮಾಡುವಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ವಂದನೆ. ಇವತ್ತು ಬಹಳ ಒಂದು ಸಂತಸ ವಿಷಯ ಅಂದ್ರೆ MIOದ ಮಾಹಿತಿ ಕೇಂದ್ರವನ್ನು ಇಲ್ಲಿ ಪುತ್ತೂರಿನಲ್ಲಿ, ಅದು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲೇ ಪ್ರಾರಂಭಿಸಿದ್ದಾರೆ. ಇದರಿಂದ ಅನೇಕ ಉಪಯೋಗ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಬಡ ರೋಗಿಗಳಿರ್ಬೋದು, ಅವರಿಗೆ ಬಹಳ ಹತ್ತಿರದಲ್ಲೇ ಮಾಹಿತಿ ಸಿಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಅದೇ ರೀತಿ ಪುತ್ತೂರಿನ ಹೃದಯ ಭಾಗದಲ್ಲಿ ಕೂಡ ಇದೆ. ಹೆಚ್ಚಿನ ಆಸ್ಪತ್ರೆಗಳು ಕೂಡ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಕಾರಣ ಯಾವುದೇ ರೆಫರಲ್ ಇದ್ದಾಗ ಅವರಿಗೆ ಬಂದಿಲ್ಲಿ ಮಾಹಿತಿ ತಗೊಳ್ಳಿಕ್ಕೆ, ಅವಶ್ಯಕವಾದ ಮಾಹಿತಿ ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಕ್ಯಾನ್ಸರ್ ಬಗ್ಗೆ ಈಗಾಗಲೇ ನಮ್ಮ ಶಾಸಕರು ಇರ್ಬೋದು ಅಥವಾ ಸುರೇಶ್ ರಾವ್ ಸರ್ ಇರ್ಬೋದು ಅಥವಾ ನಮ್ಮ ಪುತ್ತೂರಿನ ಹಿರಿಯ ತಜ್ಞ ವೈದ್ಯರು ಇರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಯಾವ ರೀತಿಯ ಇಂದಾಗಿ ಕ್ಯಾನ್ಸರ್ಗಳು ಬರ್ತವೆ, ಮತ್ತೆ ಈಗ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಕೂಡ ಕ್ಯಾನ್ಸರ್ನ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮತ್ತೆ ಅದಕ್ಕೆ ಪೂರಕವಾಗಿರುವಂಥ ಚಿಕಿತ್ಸೆಗಳು ಕೂಡ ಪ್ರಾರಂಭದಲ್ಲಿ ಚಿಕಿತ್ಸೆ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಮತ್ತೆ ಮುಂದೆ ಉತ್ತಮವಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ 10 ವರ್ಷ ಅಥವಾ 15 ವರ್ಷ 20 ವರ್ಷ ಪೋಸ್ಟ್ ಟ್ರೀಟ್ಮೆಂಟ್ ಅವರ ಕ್ವಾಲಿಟಿ ಆಫ್ ಲೈಫ್ ಕೂಡ ಉತ್ತಮ ಆಗುವಂಥ ಸಾಧ್ಯತೆಗಳು ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡಿದಲ್ಲಿ ಸಾಧ್ಯವಾಗ್ತದೆ ಅಂತ ಕೂಡ ಮಾಹಿತಿಯನ್ನು
ನೀಡಿದ್ದಾರೆ. MIO ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಇದರಿಂದ ಪುತ್ತೂರಿನ ಜನತೆಗೆ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣವಾಗಿ ಅರಿವು ಮೂಡುತ್ತದೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಅವರ ಈ ಒಂದು ಸರ್ವೆ ಮತ್ತು ಮಾಹಿತಿ ಕೇಂದ್ರಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವ ಒಂದು ಭರವಸೆಯನ್ನು ನೀಡ್ತಾ, ಪುತ್ತೂರಿನ ಜನರಿಗೆ ಇವತ್ತು ಒಂದು ರೀತಿಯಲ್ಲಿ ಒಂದು ದೊಡ್ಡ ನೆನಪಿಡುವಂಥ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಪುತ್ತೂರಿನಲ್ಲಿಯೂ ಕ್ಯಾನ್ಸರ್ ಮಾಹಿತಿ ಶಿಬಿರವನ್ನು, ಇದರ ಒಂದು ಕೇಂದ್ರವನ್ನು ಮಂಗಳೂರು ಮೂಲವಾಗಿಟ್ಟುಕೊಂಡು ಪುತ್ತೂರಲ್ಲಿ ಪ್ರಾರಂಭಿಸಿರುವಂಥದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಡಿ ಸುರೇಶ್ ರಾವ್ ಅವರು ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ತಂಡವನ್ನು ಪುತ್ತೂರಿಗೆ ಕಳುಹಿಸಿ ನಮ್ಮ ಈ ಭಾಗದಲ್ಲೂ ಈ ಒಂದು ಭಯದಿಂದ ನಾವು ಹೊರಗೆ ಬರುವ ಹಾಗೆ ಮತ್ತು ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುವ ಹಾಗೆ, ಬಂದ ನಂತರ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವ ಹಾಗೆ ಎಲ್ಲವೂ ಒಂದು ರೀತಿಯಲ್ಲಿ ದೇವರಾಗಿ ನಮಗೆ ಇವತ್ತು ಒಂದು ಕಡೆಯಿಂದ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಮುಂದೆ ದೇವರುಗಳೇ ಇದ್ದಾರೆ, ಅವರನ್ನೆಲ್ಲ ನಾವು ಯಾವಾಗಲೂ ದೇವರಾಗಿ ಪೂಜಿಸುವಂಥವರು. ಯಾಕಂತ ಹೇಳಿದ್ರೆ ಈಗಾಗಲೇ ಅನೇಕ ಕಾಯಿಲೆಗಳು ಅನೇಕ ರೀತಿಯಲ್ಲಿ ಯಾವ ಸಂದರ್ಭ ಯಾವುದು ಬರ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕ್ಯಾನ್ಸರ್ನ ಒಂದು ವಿಶೇಷವಾಗಿ ಯಾಕೆ ಅಂತ ಹೇಳಿದ್ರೆ ಅದು ಬಂದು ಕೊನೆಯ ಹಂತದ ತನಕ ಗೊತ್ತಾಗದಿರುವಂಥ ಅನೇಕ ಸಂದರ್ಭಗಳು ಇರ್ತದೆ. ಅದಕ್ಕಾಗಿ ಕ್ಯಾನ್ಸರ್ ಬಂದವರು ಮಾತ್ರ ಪರೀಕ್ಷೆ ಮಾಡುವಂಥದ್ದಲ್ಲ, ಬರುವ ಮೊದಲಾಗಿ ಅದಕ್ಕೆ ಬೇಕಾದಂಥ ಲಕ್ಷಣಗಳಿರುವಂಥದ್ದನ್ನು ಮತ್ತು ಸಾಮಾನ್ಯ ಮನುಷ್ಯನು ಅದರ ಬಗ್ಗೆ ಒಂದು ರೀತಿಯ ಪರೀಕ್ಷೆಯನ್ನು ನಡೆಸಿಕೊಳ್ಳುವಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು ನಾವು ಕಂಡುಕೊಂಡಂಥ ಸತ್ಯ. ಇಲ್ಲದಿದ್ದರೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡಿದಾಗೆ ನಮ್ಮ ಜೀವನ ಪ್ರಯಾಣ, ನಮ್ಮ ಸ್ಟೇಜ್ ಎಲ್ಲಿಗೆ ಬಂತು ಅಂತೇಳಿ ನಾವು 4th ಸ್ಟೇಜ್, ಲಾಸ್ಟ್ ಸ್ಟೇಜ್ ಅಂತೇಳಿ ಕ್ಯಾನ್ಸರಲ್ಲಿ ಹೇಳ್ತೇವೆ. ಅಂದರೆ ಯಾವ ಸ್ಟೇಜ್ ಅಂತೇಳಿ ಕೊನೆಯ ಸ್ಟೇಜ್ ಆದರೆ ಮತ್ತೆ ನಾವು ಇಳಿಯುವುದೇ ಹಾಗೆ. ಅದೇ ರೀತಿ ಕ್ಯಾನ್ಸರಲ್ಲಿ ಸಹ ಅದೇ ರೀತಿಯ ಪರಿಸ್ಥಿತಿ. ಯಾಕೆಂತ ಹೇಳಿದರೆ ಒಂದು ಹಂತದಿಂದ ಯಾರಿಂದಲೂ ಯಾರು ಸರಿ ಮಾಡ್ಲಿಕ್ಕೆ ಆಗದಂಥ ಸಂದರ್ಭಗಳು ಬಂದಾಗ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಪುತ್ತೂರಿನಲ್ಲಿ ಈ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಒಂದು ಜಾಗೃತಿಯನ್ನು ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು, ಅದಕ್ಕೆ ಬೇಕಾದಂಥ ವಿಚಾರಗಳನ್ನು ಮಾಡುವಂಥದ್ದು ಬಹಳ ಅವಶ್ಯಕತೆ ಇತ್ತು. ಹಾಗಾಗಿ ಪುತ್ತೂರಿಗೆ ಬಂದದ್ದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ತನಕ ನಮ್ಮನ್ನೆಲ್ಲ ಡಾಕ್ಟರ್ ಸುರೇಶ್ ಪುತ್ತೂರಾಯರು, ನಮ್ಮ ಡಾಕ್ಟರ್ ಅಡಿಗಾರವರು, ಸರ್ಕಾರಿ ಆಸ್ಪತ್ರೆಯ ಎದುರಾಜಿ ಸಹಿತ ಎಲ್ಲ ವೈದ್ಯರುಗಳು ಬಹಳ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಆದರೆ ಒಂದು ಹಂತದಲ್ಲಿ ನಾವೇನಾಗ್ತೇವೆ ಅಂತ ಹೇಳಿದ್ರೆ, ಇನ್ನು ಬದುಕೋದು ಅಥವಾ ಬದುಕಿಸುವಂತ ರೀತಿಯಲ್ಲಿ ನಾವು ನಮ್ಮ ಕೈಯನ್ನು ಚೆಲ್ತೇವೆ ಅಂತ ಹೇಳುವಾಗ ಮಂಗಳೂರಿಗೆ ಹೋಗಿ ಅಂತ ಕಳಿಸಿಕೊಡ್ತೇವೆ, ಅಂದ್ರೆ ಆಗೋದಿಲ್ಲ ಅಂತ ಹೇಳುವಾಗ. ಹಾಗಿರುವಾಗ ಪುತ್ತೂರಿನಲ್ಲಿ ಇವತ್ತು ಕ್ಯಾನ್ಸರ್ನ ಮಟ್ಟಿಗೆ ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ದುರ್ಗಾದಾಸ್ ಮತ್ತು ಅವರ ತಂಡ ಮೊನ್ನೆ ಭೇಟಿಯಾಗಿ ನಮ್ಮೆಲ್ಲರ ಸಹಕಾರ ಬೇಕು ಅಂತ. ಇದು ನಿಜವಾಗಿ ನಾವು ಸಹಕಾರ ಮಾಡಲೇಬೇಕು. ನಮ್ಮ ಸಂಘ ಸಂಸ್ಥೆಗಳು ನಾವೆಲ್ಲರೂ ಒಂದು ಸಮಾಜಕ್ಕಾಗಿ ಏನಾದರೂ ನಮ್ಮಿಂದ ಮಾಡುವಂತ ಸಂದರ್ಭಗಳಲ್ಲಿ ಕ್ಯಾನ್ಸರ್ ಎಂಬ ಒಂದು ಮಾರಕ ಭೀಕರ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ, ಅದನ್ನು ನಿಯಂತ್ರಿಸುವಲ್ಲಿ ಮತ್ತು ಬಂದ ನಂತರ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸುವಂತ ಪ್ರಯತ್ನಕ್ಕೆ ಪುತ್ತೂರಿನಲ್ಲಿ ಒಂದು ಕೇಂದ್ರ ಇದೆ ಅಂತ ಹೇಳುವಾಗ ಆ ರೀತಿಯಲ್ಲಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿರಂತರವಾಗಿ ಇದೆ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯ ಪುತ್ತೂರು ನಾವು ಹೇಳುವಂಥದ್ದು ಕ್ಯಾನ್ಸರ್ ಹೆಚ್ಚು ಬರಲಿ ಅಂತೇಳಿ ನಾವು ಹೇಳೋದೇ ಇಲ್ಲ, ಅದು ಬರದು ಇರಲಿ, ಬರೋದೇ ಬೇಡ. ಆದರೆ ಬಂದ ನಂತರ ಅದಕ್ಕೆ ವ್ಯವಸ್ಥೆ ಆಗಬೇಕಲ್ವಾ, ಬರುವ ಲಕ್ಷಣಗಳನ್ನು ಹುಡುಕಬೇಕಲ್ವಾ. ಅದಕ್ಕಾಗಿ ಈ ಕೇಂದ್ರ ಆ ದೃಷ್ಟಿಯಲ್ಲಿ ಯಶಸ್ವಿ ಆಗಲಿ ಅಂತ ಹೇಳುವಂಥದ್ದು ನಾವು ಹೇಳುವಂಥದ್ದು. ದೇವರಲ್ಲಿ ನಮ್ಮ ಪ್ರಾರ್ಥನೆ ಅದು ಬರೋದು ಬೇಡ ಅಂತೇಳಿ. ಆದರೆ ಎಷ್ಟು ಪ್ರಾರ್ಥನೆ ಮಾಡಿದ್ದು ಬರ್ತದೆ ಅಲ್ವಾ, ಅದು ಬಂದ ನಂತರ ಬರುವ ಮೊದಲು ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೇಂದ್ರ ಎಲ್ಲ ರೀತಿಯಲ್ಲಿ ಎಲ್ಲರ ಸಹಕಾರದಲ್ಲಿ ಕ್ಯಾನ್ಸರ್ ಅನ್ನು ನಿಯಂತ್ರಿಸುವಲ್ಲಿ ಯಶಸ್ವಿ ಆಗಲಿ ಅಂತ ಹೇಳುವಂತ ಆಶಯದ ಮಾತುಗಳನ್ನಾಡಿ ತಮಗೆಲ್ಲರಿಗೂ ಶುಭವನ್ನ ಹಾರೈಸ್ತೇನೆ.